ಇತ್ತೀಚೆಗೆ ರಿಲೀಸ್ ಆದಂತ ಅರ್ಜುನ್ ಜನ್ಯ ಅವರ ನಿರ್ದೇಶನದ 45 ಕನ್ನಡ ಚಿತ್ರ ರಿಲೀಸ್ ಆಗಿ ಮಿಕ್ಸ್ಡ್ ಒಪಿನಿಯನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಕೆಲವರು ತುಂಬಾ ಚೆನ್ನಾಗಿತ್ತು, ಅತ್ಯುತ್ತಮ ಚಿತ್ರ, ಎಕ್ಸ್ಟ್ರಾರ್ಡಿನರಿ ಅಂತೆಲ್ಲ ಹೇಳಿದ್ರು. ಇನ್ನು ಕೆಲವರು ಸ್ವಲ್ಪ ಇನ್ನೂ ಏನೋ ಬೇಕಾಗಿತ್ತು, ಲ್ಯಾಗ್, ಸ್ಟೋರಿ ಅಂಡ್ ಎಕ್ಸಿಕ್ಯೂಷನ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ನಾವು ಕೂಡ ಆ ಎರಡನೇ ಸಾಲ್ಗೆ ಸೇರಿದವರು. ನಮಗೆ ಈ ಕಾನ್ಸೆಪ್ಟ್ ಮತ್ತು ಎಕ್ಸ್ಪೆರಿಮೆಂಟ್ ವೈಸ್ ಬಗ್ಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇರಲಿಲ್ಲ. ನನ್ನ ಸಮಸ್ಯೆ ಇದ್ದಿದ್ದು ಸ್ಕ್ರೀನ್ ಪ್ಲೇ ನಲ್ಲಿ ಮಾತ್ರ. ಇವೆಲ್ಲ ಆಯ್ತಲ್ಲ, ಮತ್ತ್ಯಾಕೆ ಈ ವಿಷಯ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ, 45 ಸಿನಿಮಾ ಟೀಮ್ ಇಂದ ಪ್ರೆಸ್ ನೋಟ್ ರಿಲೀಸ್ ಆಗಿದೆ. ಅದೇನಂತ ಅಂದ್ರೆ, 45 ಚಿತ್ರದ ಕುರಿತು ಯಾವುದೇ ವ್ಯಕ್ತಿ, ಸಂಸ್ಥೆ, ಚಾನೆಲ್, ಸಾಮಾಜಿಕ ಜಾಲತಾಣ ಅಥವಾ ಸಂಬಂಧಿತ ಪ್ಲಾಟ್ಫಾರ್ಮ್ಗಳಲ್ಲಿ ಅವಹೇಳನಕಾರಿ, ಮಾನಹಾನಿಕಾರಿ, ಅಪಪ್ರಚಾರಾತ್ಮಕ ವಿಮರ್ಶೆಗಳನ್ನು ಮಾಡತಕ್ಕದ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನೆಗೆಟಿವ್ ರಿವ್ಯೂನ ಮಾಡಕ್ ಹೋಗ್ಬಾರ್ದು. ಈ ಚಿತ್ರಕ್ಕೆ ಅವಹೇಳನಕಾರಿಯಾಗಿ ಯಾರು ರಿವ್ಯೂಸ್ಗಳನ್ನ ಮಾಡಿಲ್ಲ. ಅವ್ರು ಹಾಗೆ ಮಾಡಿದ್ರೆ ಅವರು ರಿವ್ಯೂಯರ್ಸೇ ಅಲ್ಲ. ಇನ್ನು ಈ ಪ್ರೊಡಕ್ಷನ್ ಹೌಸ್ ಅವರು ಇದಕ್ಕಿಂತ ಮುಂದೆ ಹೋಗಿ ಯಾರಾದ್ರೂ ನೆಗೆಟಿವ್ ರಿವ್ಯೂಸ್ ಮಾಡಿದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ನಾನು ಹೇಳೋದು ಅವೆಲ್ಲ ಅಷ್ಟು ಸುಲಭ ಅಲ್ಲ. ಅದು ಈ ಕಾಲದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ವಸ್ತುವನ್ನ ತಗೊಂಡಿರ್ತೀನಿ. ನಾನು ಕಷ್ಟಪಟ್ಟಿರೋಂಥ ದುಡ್ಡಿಂದ ನನಗೆ ಆ ವಸ್ತು ಇಷ್ಟ ಆಗಲಿಲ್ಲ. ಸೊ ಆಬ್ವಿಯಸ್ಲಿ ಇವಾಗ ನಾನು ಆ ವಸ್ತುವಿನ ಬಗ್ಗೆ ನೆಗೆಟಿವ್ ರಿವ್ಯೂ ಬರದೇ ಬರಿತೀನಿ. ನನ್ನ ಯಾರು ತಡೆಯೋಕ್ ಸಾಧ್ಯ ಇಲ್ಲ ಅಲ್ವಾ? ಹೀಗೇನೆ ಸಿನಿಮಾನೂ ಕೂಡ. ಎಷ್ಟೋ ಸಿನಿಮಾಗಳು ಚೆನ್ನಾಗಿದ್ದಾಗ ನಮ್ಮ ಆಡಿಯನ್ಸ್ನೇ ಅದನ್ನ ತಲೆ ಮೇಲೆ ಎತ್ತಿ ಮೆರೆಸಿದ್ದಾರೆ. ಯಾವುದೇ ಪಬ್ಲಿಸಿಟಿ ಇಲ್ದೇನೆ ಎಷ್ಟೋ ಚಿತ್ರಗಳನ್ನ ಗೆಲ್ಸಿದ್ದಾರೆ. ಸಿನಿಮಾ ಮಾಡೋದು ಬಿಡೋದು ಅದು ನಿಮ್ಮ ನಿರ್ಧಾರ. ಒಂದು ಸಿನಿಮಾನ ನೋಡಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದು ಜನಗಳ ನಿರ್ಧಾರ. ನೀವು ಅಂದ್ಕೊಂಡಷ್ಟು ನಂಬರ್ಸ್ಗಳು ಬಾಕ್ಸ್ ಆಫೀಸ್ನಲ್ಲಿ ಬರ್ತಿಲ್ಲ ಅಂತ ಕ್ರಿಟಿಕ್ಸ್ನ, ಅವರ ರೈಟ್ಸ್ನ ಕಿತ್ಕೊಳ್ಳೋದು ಸರಿಯಲ್ಲ. ಎಸ್, ನಾನು ಒಪ್ಕೋತೀನಿ, ನಮ್ಮ ರಿವ್ಯೂವರ್ಸ್ಗಳೇನು ಸಾಚಗಳಲ್ಲ. ಎಷ್ಟೋ ಸರಿ ಬಯಾಸ್ಡ್ ಆಗಿ ರಿವ್ಯೂಸ್ನ ಕೊಟ್ಟಿದ್ದಾರೆ. ದುಡ್ಡು ಇಸ್ಕೊಂಡು ರಿವ್ಯೂ ಮಾಡಿರೋರು ನಮ್ಮಲ್ಲಿ ಸುಮಾರು ಜನ ಇದ್ದಾರೆ. ಬಟ್ ಎಲ್ಲರೂ ಅದೇ ಸಾಲಿಗೆ ಸೇರೋದಿಲ್ಲ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ನೀವೊಂದು ಸಿನಿಮಾನ ಮಾಡಿದ್ದೀರಾ ಅಂತ ಅಂದರೆ ಕ್ರಿಟಿಕ್ಸ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಪಾಸಿಟಿವ್ ಆರ್ ನೆಗೆಟಿವ್, ಒಟ್ಟಿನಲ್ಲಿ ಕ್ರಿಟಿಕ್ಸ್ನ ಪಾಸಿಟಿವ್ ವೇನಲ್ಲೇ ತಗೋಬೇಕು. ಈ ರೀತಿ ಲೀಗಲ್ ಆಕ್ಷನ್ಸ್ಗಳು ತಗೊಳ್ಳೋದು ಇಂಡಸ್ಟ್ರಿಗೆ ಬ್ಯಾಡ್ ಎಕ್ಸಾಂಪಲ್ನ ಸೆಟ್ ಮಾಡುತ್ತೆ. ಸೊ ಇವಿಷ್ಟು ವಿಷಯಗಳನ್ನ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ನಿಮ್ಗೇನಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.